ಫುಡ್ ಇರತ್ತೆ ತಾನೆ, ಎಲ್ಲಾರು ಬಾಕ್ಸ್ ಕದ್ಬಿಟ್ಟು ತಿನ್ನೋದಲ್ಲ. ನೋಡಿ ಹೆಂಗಿದೆ ಬಿಲ್ಡಿಂಗ್, ಹಂಗೆ ಇದೆ ಅಲ್ಲ ಫುಲ್ಲು. ಇವಾಗ ನೀನು ಆಡೋದು ಎಲ್ಲ ಎಡಿಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಹಾಕ್ಬಿಡ್ತೀನಿ. ದೋಸೆ ಮಾಡ್ಕೊಡ್ತೀನಿ. ದೋಸೆ ಮಾಡ್ತೀನಿ ನೀನು ಅಂದಾಜು ಒಂದು 15 ವಡೆ ತೊಗೊಂಡಿದ್ದೀನಿ, ಮತ್ತೆ ಒಂದು ರೈಸ್ ಬಾತ್ ತೊಗೊಂಡೆ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಒಬ್ಬರು ಸಕಲಾಗಿದ್ದೀರ. ಸೊ ಇವಾಗ ಜಿಮ್ಗೆ ಹೊರಟಿದ್ದೀನಿ. ಬೆಳಿಗ್ಗೆ ಇನ್ನೂ ಅಷ್ಟು ಬೆಳಕಾಗಿಲ್ಲ. ಆಫೀಸ್ಗೆ ಹೋಗೋ ಮುಂಚೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕು. ಇದೇ ಟೀ ಶಾಪ್, ಮಾಲ್ಗುಡಿ ಟೀ. ಸೊ ಇಲ್ಲೊಂದು ನಾನು ತುಂಬ ರೆಗ್ಯುಲರ್, ಸಂಡೇ ಆದರೂ ಅಷ್ಟೇ. ಸಂಡೇ ನಮ್ಮಮ್ಮ ಮಲಗಿರ್ತಾರೆ, ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಆ ಟೈಮಲ್ಲಿ ಬಂದು ಬೆಳಿಗ್ಗೆ ಟೀ ಕುಡಿದು ಮತ್ತೆ ಮನೆಗೆ ಹೋಗ್ತೀನಿ. ಕಟಿಂಗ್ ಮಾಡಿಸಿ ಮನೆಗೆ ಬಂದು ಸ್ನಾನ ಮಾಡಾಯಿತು. ಸೊ ಆಫೀಸ್ಗೆ ರೆಡಿ ಆಗ್ತಾ ಇದ್ದೀನಿ. ಸೊ ಬರ್ತಾ ನಾನು ಪ್ರೋಟೀನ್ ಪೌಡರ್ ಕೂಡ ತೊಗೊಂಡ್ಬಂದಿದ್ದೀನಿ. ಈ ಬ್ರ್ಯಾಂಡು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಬಯೋಟೆಕ್ USA ಅಂತ. ಮತ್ತು ಇದರದ್ದು ಸರ್ವಿಂಗ್ಸ್ ಬಂದ್ಬಿಟ್ಟು 81 ಸರ್ವಿಂಗ್ಸ್ ಬರುತ್ತೆ. ಸೊ ಇದು ಚಾಕ್ಲೇಟ್ ಫ್ಲೇವರ್. ನಾನು ಹಚ್ಕೊಳ್ಳೋ ಸನ್ಸ್ಕ್ರೀನ್ ಬಂದ್ಬಿಟ್ಟು ಮಿನಿಮಲಿಸ್ಟ್ ಅಂತ. ಸೊ ಇದು SPF 50. ಸೊ ನನಗಂತೂ ತುಂಬಾ ಯೂಸ್ಫುಲ್ ಇದೆ ಇದು. ಬಿಸಿಲಿದ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಟ್ಯಾನಿಂಗ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ. ಓ ಗುರು, ಏನು ಗುರು ವೆದರ್ ಅಲ್ಟಿಮೇಟ್ ಆಗಿದೆ ಗುರು. ಏನಂತೀಯ? ಹಾಂ, ಅಲ್ಟಿಮೇಟ್ ವೆದರ್ ಅಲ್ಲ? ನೀನು ಸೈಡಿಗೆ ಹೋಗ, ಸೈಡು ನೋಡಿ ಹೆಂಗಿದೆ ಬಿಲ್ಡಿಂಗ್. ಹಂಗೆ ಇದೆ ಅಲ್ಲ ಫುಲ್ಲು. ಈ ಫುಡ್ ಇರತ್ತೆ ತಾನೆ, ಎಲ್ಲಾರು ಬಾಕ್ಸ್ ಕದ್ಬಿಟ್ಟು ತಿನ್ನೋದಲ್ಲ. ಹುಡುಗ ಇಲ್ಲ ಅಂದ್ಬಿಟ್ಟು ಫುಡ್ಡು ತೊಗೊಂಡು ತಿಂತಾ ಇದೀಯ ಸುಮ್ಮನೆ. ತಿನ್ನು ಪರವಾಗಿಲ್ಲ. ಅದು ಹೆಂಗೆ ಹಂಗೆ ತಿಂತ ಇದೆಯಲ್ಲೋ. ಇನ್ನೊಂದು 2 ನಿಮಿಷ ಇಲ್ಲಾಂದ್ರೆ 5 ನಿಮಿಷ ಊಟಕ್ಕೆ ಹೋಗ್ತೀವಿ. ಅಷ್ಟೇನು ಅರ್ಜೆಂಟ್ ತಿನ್ನೋದು ನೀನು? ಅದು ಸಿಗಲ್ಲ, ಎಲ್ಲ ನೀವೇ ತಿಂತೀರ. ರೆಕಾರ್ಡ್ ಆಗ್ತಿದೆ, ನಿನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಕಾಣ್ತಿದೆ ನನಗೆ. ತೋರಿಸ್ಬೇಕಲ್ಲ ನಿಮಗೆ? ಇಲ್ಲೊಂದು ಆಪ್ಷನ್ ಇದೆ. ಚಾಕ್ಲೇಟ್ ಇವಾಗಲ್ಲ ತಂದ್ಕೊಡೋದು. ಹೋಗು ಊಟ ತಗೋ. ನಾನಿವತ್ತು ದೋಸೆ ಮಾಡ್ಕೊಡ್ತೀನಿ. ಚಾಕ್ಲೇಟ್ ತಂದ್ಕೊಡಲ್ಲ, ಹಿಂಗೆಲ್ಲ ಮಾಡ ತಂದ್ಕೊಡೋದೇ ಇಲ್ಲ. ಏನಿದು? ಎಷ್ಟು ತೆಗ್ದಿದ್ಯಾ ಮಾರ್ಕ್ಸ್ ನೀನು? 17. ಓಹೋ, ಯಾವ ಸಬ್ಜೆಕ್ಟ್ ಇದು? ಇಂಗ್ಲೀಷ್ EVS 5. ಒಬ್ಬೊಬ್ಬ ಸಾಕ ತೆಗ್ದಿರೋದು. ಈ ಬೆಲ್ಟಲ್ಲೇ ಹೊಡಿತೀನಿ ಕೊಡು. 5 ಎಷ್ಟು ರಾಂಗ್ ಮಾಡಿದ್ಯಾ ನೋಡಿ ಇದರಲ್ಲಿ. ಇದು ಯಾವುದಿದು? ಎಷ್ಟು ತೆಗ್ದಿದ್ಯಾ ಹಿಂದಿಲ್ಲಿ? 16. ಒಂದೇ ಒಂದು ಸಬ್ಜೆಕ್ಟ್ ನೀನು ಕರೆಕ್ಟಾಗಿ ಬರ್ತಿಲ್ಲ. ಇವಾಗ ನೀನು ಆಡೋದು ಎಲ್ಲ ಎಡಿಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಹಾಕ್ಬಿಡ್ತೀನಿ ಅಷ್ಟೇ. ಹೂವಿನ ಬಾಣದಂತೆ ಫ್ರೆಂಡ್ ಹೆಂಗೆ ನೋಡಿದ್ರು? ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಯಾವ್ರಪ್ಪ? ನನ್ನಿಷ್ಟ ಅಂತ ಹೇಳಿದೆ. ಇವಾಗ ಅಳೋದಿದೆ, ಒಂದು ಹಾಕ್ಲಾ? ಹಾಕ್ಲಾ ಇವ್ರು ಅಳೋದು? ಇವ್ರು ಹಾಕುವಂತವ್ರು ಎಲ್ರು ಹೇಳ್ತವ್ರು ಹಾಕು ಅಂತ. ಇವಾಗ ಏನ್ ಬೇಕು ನೋಡಿಲ್ಲಿ? ನೀನ್ ಕಾಣಿಸ್ತಾ ಇದೀನಿ. ಇದು ಬೇಕು. ಏನು ಮಾಡ್ತೀವಿ ಕ್ಯಾಮ್ರಾ ಇಟ್ಕೊಂಡು? ನೀನು ಹೇಳಿದ್ದೀನಿ ಯಾವುದು ಬಟನ್ಸ್ ಎಲ್ಲ ಪ್ರೆಸ್ ಮಾಡಬಾರ್ದು. ಹಿಡ್ಕೊ, 2 ಕೈಲಿ ಇಟ್ಕೊ, ಹುಷಾರು. ಹಿಂಗೆ ದೂರ ಇಟ್ಕೊ. ನೋಡಿ ದೂರ ಇಟ್ಕೊ, ನಿನಗೆ ದೂರ ಇಟ್ಕೊ. ನೀನು ಕಾಣಿಸ್ತಾ ಇದೆಯಾ? ಎಚ್ಚರ ಬೇಗ ಮಾಡ್ಬಿಟ್ಟಿದ್ದೀನಿ. ಆಯ್ತು, ಇಬ್ರು ಸರಿಯಾಗಿದ್ದೀರಾ? ಯಾಕೋ ಜಮ್ಮತ್ತಿದೆ. ನಗು ಬರ್ಲಿಲ್ವಾ? ಏನದ
ಎರಡು ಕಾಲು ಇಪ್ಪ. ಇದನ್ನು ಲಭಿತ ನೀವು ಹಾಕಿದ್ದೀರಿ. Much later. ಆಲ್ ರೈಟ್ ಗೈಸ್, ಇವಾಗ ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೆನ್ನೆ ಆಫೀಸಲ್ಲಿ ನಾವು ಟ್ರಿಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಇವತ್ತು ಸ್ಯಾಟರ್ಡೆ ಕೂರ್ಗೆ ಹೋಗೋಣ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಹಾಕಿದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಜನ ಡೌಟ್ ಅಂದ್ಬಿಟ್ಟು ಮತ್ತೆ ಕ್ಯಾನ್ಸಲ್ ಆಯಿತು. ಅದೇ ಬೇಜಾರಲ್ಲಿ ಇವತ್ತು ಜಿಮ್ಗೆ ಹೋಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಬ್ಬ ಫ್ರೆಂಡ್ ಸಿಗ್ತಾನೆ ನೋಡೋದ ಅಂತ. ಇವತ್ತೆಲ್ಲರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಇಲ್ಲೆಲ್ಲಾದರೂ ಪ್ಲ್ಯಾನ್ ಇದೆ, ನೋಡಬೇಕು. ಮನೆಗೆ ಇವಾಗ ನಮ್ಮ ಅಣ್ಣನ ಮಕ್ಕಳಿಗೆ ಬನ್ನು ಅಂದರೆ ಇಷ್ಟ, ನನಗೂ ಇಷ್ಟ. ಒಂದು ಬನ್ನು ಮತ್ತು ಹಾಲು ತೊಗೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ, ಅರ್ಧ ಲೀಟ್ರು. ನೋಡೋಣ. ಪ್ರೋಟೀನ್ ಕೂಡ ಏನೂ ತಿಂದಿಲ್ಲ. ನಿನ್ನೆ ಒಂದು 100 ಗ್ರಾಮ್ಸ್ ತಿಂದೆ ಪ್ರೋಟೀನ್. ಇವತ್ತು ಇನ್ನೂ ನಾನು ಪ್ರೋಟೀನು ತೊಗೊಂಡಿಲ್ಲ ಏನು. ಫಸ್ಟು ಮನೆಗೆ ಹೋಗ್ಬಿಡೋಣ, ಮತ್ತು ಉದ್ದಿನ ವಡೆ ತೊಗೊಂಡು ಹೋಗ್ಬೇಕು. ಮನೇಲಿ ನಾನು ಉದ್ದಿನ ವಡೆ ತೊಗೊಂಡು ಹೋದರೆ ಚಟ್ನಿ ಅವರೇ ಕೊಡ್ತಾರೆ. ಸೊ ಮನೇಲಿ ಏನು ಇಡ್ಲಿ ಮಾಡಿದ್ದಾರಾ ದೋಸೆ ಮಾಡಿದ್ದಾರಾ ಏನೋ ಗೊತ್ತಿಲ್ಲ. ನಾನೇನಾದ್ರು ಉದ್ದಿನ ವಡೆ ತೊಗೊಂಡೋಗಿಲ್ಲ ಅಂದರೆ ಮನೇಲಿ ಚಟ್ನಿ ಮಾಡ್ತಾರೆ ಅಂತ ಹೇಳಿದ್ರು. ಫಸ್ಟು ಹೋಗ್ಬಿಟ್ಟು ಒಂದು 10 ಉದ್ದಿನ ವಡೆ ತೊಗೊಂಡು ಹೋಗ್ತೀನಿ. 5 ರೂಪಾಯಿ ಇಲ್ಲ 10 ರೂಪಾಯಿ ಇರುತ್ತೆ. ಇಷ್ಟಿಷ್ಟು ಉದ್ದಿನ ವಡೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸೈಡಲ್ಲಿ ಇದೆ ಅಲ್ಲ, ಸೊ ಇಲ್ಲಿ 5 ರೂಪೀಸ್ ಅಷ್ಟೇ ಉದ್ದಿನ ವಡೆ. ಸೊ ಮೀಡಿಯಮ್ ಸೈಜ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಒಂದು 10 ಇಲ್ಲ 12 ಉದ್ದಿನ ವಡೆ ತೊಗೊಂಡು ಹೋಗ್ತೀನಿ. ಎಷ್ಟಿರ್ಬೋದು ಹೇಳಿ ಅಂದಾಜು? ಒಂದು 15 ವಡೆ ತೊಗೊಂಡಿದ್ದೀನಿ, ಮತ್ತು ಒಂದು ರೈಸ್ ಬಾತ್ ತೊಗೊಂಡೆ 115 ರೂಪಾಯಿ. ಗೈಸ್ 2 ವಡೆ, ಒಂದು ಸ್ವಲ್ಪ ರೈಸ್ ಇದೆ, ಪೊಂಗಲ್ ಮಾಡಿದರು, ಶಾವಿಗೆ ಬಾತ್ ಇದೆ. ಏನಕ್ಕೆ 2 ಮಾಡಿದರು ನನಗೂ ಗೊತ್ತಿಲ್ಲ. ಸೊ ಸ್ವಲ್ಪ ನಾನು ಪಲಾವ್ ತಂದಿದ್ದೆ 1 ಪ್ಲೇಟ್. ಎಲ್ಲ ಸ್ವಲ್ಪ ತೊಗೊಂಡು ಸ್ವಲ್ಪ ಚಟ್ನಿ. ಸೊ ವಡೆ ನೋಡಿ 5 ರೂಪೀಸ್ ಇದು, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಇವಾಗ ತಿಂಡಿ ಮಾಡಿಕೊಂಡು ಸ್ಟ್ರೇಂಜರ್ ಥಿಂಗ್ಸ್ ನೋಡ್ತಾ ಇದ್ದೀನಿ. ಸೊ ಲಾಸ್ಟ್ ಎಪಿಸೋಡ್ ಫೈನಲ್ ಆಗಿದೆ. ಅದೇ ಸ್ಟ್ರೇಂಜರ್ ಥಿಂಗ್ಸ್ ನೀವು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನು ಇಷ್ಟ ಆಯಿತು ಅಂತ. ನಾನಂತೂ ಲಾಸ್ಟ್ ಎಪಿಸೋಡಲ್ಲಿದ್ದೀನಿ. ಕ್ರೇಜಿ ಆಗಿದೆ ಲಾಸ್ಟ್ ಎಪಿಸೋಡ್. ಹೂ ಇಲ್ಲೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.